ಮಹಾಶಿವರಾತ್ರಿಯು ಹಿಂದೂ ಧರ್ಮದಲ್ಲಿ ಒಂದು ಪ್ರಾಮುಖ್ಯವನ್ನು ಹೊಂದಿದಂತ ಒಂದು ಹಬ್ಬವಾಗಿದೆ. ವಿನಾಶ ಹಾಗೂ ರೂಪಾಂತರದ ಪ್ರತೀಕವಾಗಿರುವಂತ ಆ ಮಹಾಶಿವನನ್ನು ಆರಾಧಿಸುವಂತ ದಿನವಾಗಿದೆ. ಮಹಾಶಿವನನ್ನು ಪೂಜಿಸಲು, ಆರಾಧಿಸಲು, ಗೌರವಿಸಲು ಇದೊಂದು ಸೂಕ್ತವಾದ ದಿನ. ಭಕ್ತಾದಿಗಳು ಆ ದಿನದಂದು ಉಪವಾಸ, ಧ್ಯಾನ ಹಾಗೂ ಭಜನೆ, ಪ್ರಾರ್ಥನೆ ಇವೆಲ್ಲವನ್ನ ಮಾಡುವ ಮುಖಾಂತರ ಆ ಶಿವನಿಗೆ ತಮ್ಮ ಭಕ್ತಿಯನ್ನು ಸಲ್ಲಿಸುತ್ತಾರೆ. ಶುದ್ಧೀಕರಣ ಹಾಗೂ ನವೀಕರಣದ ಸಂಕೇತವೇ ಈ ಮಹಾಶಿವರಾತ್ರಿ. ಈ ದಿನದಂದು ಎಲ್ಲ ಗ್ರಹಗಳು ಯಾವ ಲೆವೆಲ್ನಲ್ಲಿ ಅಲೈನ್ ಆಗಿರುತ್ತಂತಂದ್ರೆ ಆ ಅಲೈನ್ಮೆಂಟ್ ಇಂದ ಒಂದು ಕಾಸ್ಮಿಕ್ ಎನರ್ಜಿ ಹೊರಹೊಮ್ಮುತ್ತೆ. ಈ ಕಾಸ್ಮಿಕ್ ಎನರ್ಜಿ ನಮ್ಮ ಹ್ಯೂಮನ್ ಅಂದ್ರೆ ಮಾನವನ ಶರೀರ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ನಾವು ಈ ದಿನದಂದು ಇಡೀ ರಾತ್ರಿ ಜಾಗರಣೆ ಮಾಡಿ ಪ್ರಾರ್ಥನೆ, ಮೆಡಿಟೇಷನ್ ಇರ್ಬೋದು, ಭಜನೆ ಇದನ್ನ ಮಾಡುವ ಮುಖಾಂತರ ಆ ಕಾಸ್ಮಿಕ್ ಎನರ್ಜಿನ ನಮ್ಮ ದೇಹದಲ್ಲಿ ನಾವು ಅಟ್ರಾಕ್ಟ್ ಮಾಡ್ಕೋಬಹುದು. ನಕಾರಾತ್ಮಕತೆಯನ್ನು ತೊರೆದು ಸಕಾರಾತ್ಮಕತೆಯನ್ನು ಪಡೆದು ಆ ಒಂದು ಆಧ್ಯಾತ್ಮದ ದಾರಿಯಲ್ಲಿ ಪಥದಲ್ಲಿ ನಡೆಯುವುದೇ ಈ ಶಿವರಾತ್ರಿಯ ಸಂಕೇತ. ದುಷ್ಟ ವಿಚಾರಗಳನ್ನು ತೊರೆದು ಒಂದು ಒಳ್ಳೆ ವಿಚಾರವನ್ನು ತೆಗೆದುಕೊಂಡು ಈ ಜೀವನವನ್ನು ಸಂಪೂರ್ಣವಾಗಿ ಸಂತೋಷದಿಂದ ಜೀವಿಸಲು ಸಂಕಲ್ಪ ಪಡುವ ದಿನವೇ ಈ ಮಹಾಶಿವರಾತ್ರಿ. ಬನ್ನಿ ಎಲ್ಲರೂ ಕೂಡಿ ಆ ಶಿವನ ಧ್ಯಾನವನ್ನು ಮಾಡೋಣ. ಶಿವೋಭವ.